ನಿನ್ನೆ ಮತ್ತು ಇವತ್ತು ಇಡೀ ಕಾರವಾರ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ವೀಕ್ಷಣೆ ಮಾಡಿ ಅನೇಕ ಕಡೆ ಅಡಿಕೆಗೆ ಚುಕ್ಕೆ ರೋಗ ಬಂದಿದೆ, ಶುಂಠಿಗೆ ರೋಗ ಬಂದಿದೆ, ಭತ್ತದ ಮಳೆ ಕೊರತೆಯಿಂದ ಭತ್ತದ ಬೆಳೆ ಕುಂಠಿತ ಇದೆ, ಕೆಲವೊಂದು ಕಡೆ ರಸ್ತೆಗಳು ಕೆಟ್ಟಿದ್ದಾವೆ. ಅನೇಕ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದೆ. ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಸಿಇಒ ಅವರಿಗೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ನಾವು ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಮತ್ತು ಒಟ್ಟಾರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಒಂದು ವರದಿಯನ್ನು ನಾಳೆ ಸಾಯಂಕಾಲದೊಳಗೆ ಪಡ್ಕೊತೀವಿ. ಸೋಮವಾರ ದಿವಸ ಅದನ್ನು ರೆವಿನ್ಯೂ ಮಿನಿಸ್ಟರ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಬರುವ ಅಧಿವೇಶನ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಎಲ್ಲೆಲ್ಲಿ ಕೊಡಬೇಕಾಗುತ್ತೆ ಮಾಡ್ತೀವಿ. ನೋಡಿದ್ದೀನಿ, ಪ್ರತ್ಯಕ್ಷ ನಾನು ವಿಸಿಟ್ ಮಾಡಿದ್ದೀನಿ, ನೋಡಿದ್ದೀನಿ, ಮನವರಿಕೆ ಆಗಿದೆ, ಅದರದ್ದು ವರದಿ ಕೊಡ್ತೀನಿ. ಆಮೇಲೆ ಮತ್ತೊಂದು ರಾಜಕೀಯವಾಗಿ ಮಾತಾಡೋದಂದ್ರೆ ಈಗ ಎಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ಮೊದಲಾಗಿ ಮುಂಕಾಳ ಹೆಸರು ಬಂದು ಆಮೇಲೆ ಮತ್ತು ಎಸ್ ಎಸ್ ಮಲ್ಲಿಕ್ ಅವ್ರ ಹೆಸರು ಅವ್ರಿಗೆ ಮುಂಕಾಳ ಭೇಟಿ ಆಗಿದ್ರೆ ಹೆಂಗೆ? ನಿನ್ನೆ ಫೋನ್ ಮ್ಯಾಗ ಸಿಕ್ಕಿದ್ರು ಅವ್ರ ಊರಲ್ಲಿ ಒಂದು ದೇವಿ ಜಾತ್ರೆ ಇರೋದ್ರಿಂದ ಅಲ್ಲಿ ಸೆನ್ಸಿಟಿವ್ ಇರೋದ್ರಿಂದ ಅಲ್ಲೇ ಹೋಗಿರೋದ್ರಿಂದ ಅಲ್ಲಿ ಇರಬೇಕಾಗಿತ್ತು. ಅವರು ನನ್ನ ಮುಖಾಂತರ ಫೋನ್ ಮುಖಾಂತರ ಮಾತಾಡಿದ್ದಾರೆ. ನಾಳೆ ಬೆಂಗಳೂರಲ್ಲಿ ಬಂದು ಭೇಟಿ ಆಗಿ ಆಮೇಲೆ ಲಕ್ಷ್ಮಣ ಸವದಿ ಅವರು ಎಲ್ಲ ಒಬ್ಬ ಹಿರಿಯ ನಾಯಕರನ್ನ ಭೇಟಿಯಾಗಿ ಇಲ್ಲ ನಮ್ಮ ಸಚಿವ ಸ್ಥಾನ ಆದ್ರೂ ಬಿಟ್ಟು ಕೊಡ್ತೀವಿ, ನೀವು ಇಂಥ ಮನವೊಲಿಸಿ ಹೋಗಿದ್ರಂತ ಏನೋ ಕೇಳ್ಪಟ್ಟು ಸರ್, ಏನು ಸರ್ ಎಚ್ ಕೆ ಪಾಟೀಲ್ ಅವರು? ಅದು ಇನ್ನು ಸಾರ್ವಜನಿಕವಾಗಿ ಅದು ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ.